Guys, welcome back to my channel Lekhapriya's Multipurpose Channel. ಇವತ್ತಿನ ವ್ಲಾಗ್ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಒಳ್ಳೆಯ ಟಿಪ್ಸ್ ಅಂತಾನೆ ಹೇಳ್ತೀನಿ. ಕಿಚನ್ ಹ್ಯಾಕ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಈಸಿ ಕೂಡ ಅದು ಮಾಡ್ಕೊಳ್ಳೋದು. ಗಮನ ಕೊಟ್ಟು ವಿಡಿಯೋ ನೋಡಿ, ಅದರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಕಿಚನ್ ಅಲ್ಲಿ. ಸೊ ಇದೀಗ ತಾನೇ ಇದು ವೀಕೆಂಡ್ ಬೇರೆ, ಇದೀಗ ತಾನೇ ನನ್ನ ಕ್ಲಾಸ್ ಎಲ್ಲ ಮುಗೀತು, ಸ್ವಲ್ಪ ಕರೆಕ್ಷನ್ಸ್ ಇದೆ ಮಾಡಬೇಕು. ಸೊ ಅದಕ್ಕೋಸ್ಕರ ಸ್ಪೆಕ್ಟ್ ಹಾಕೊಂಡಿದ್ದೀನಿ. ಆಶುಗೆ ಸ್ವಲ್ಪ ಕ್ಲಾಸಸ್ಗೆ ಬಿಟ್ಟು ಬಂದೆ, ಪ್ರೈವೇಟ್ ಕ್ಲಾಸಸ್ಗೆ ಹೋಗ್ತಾನೆ, ಅದಕ್ಕೆ ಬಿಟ್ಟು ಬಂದೆ. ಇನ್ನೊಂದು 1 ಅವರ್ ಅಷ್ಟೊತ್ತಿಗೆ ಬ್ರದರ್ಸ್ ಮಕ್ಕಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ವೀಕೆಂಡ್ಸಲ್ಲಿ ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಸೊ ಈಗ ಈ ರೀತಿ ನಡೀತಿದೆ. ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಇದೆ ನಂದು. ಮನೆ ಕೆಲಸ ಎಲ್ಲ ಒಬ್ಬಳಿಗೆ ಆಗ್ಬಿಟ್ಟಿದೆ. ಸೊ ದ್ಯಾಟ್ ಮೋಸ್ಟ್ಲಿ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಿದೆ ಅಂತ ಅನಿಸುತ್ತೆ. ಮಮ್ಮಿಗೂ ನನಗೂ ಶೇರಿಂಗ್ ಆಗ್ಬಿಡ್ತಿತ್ತು, ಬಟ್ ಮಮ್ಮಿ ಜಾಸ್ತಿ ಮನೆ ಕೆಲಸ ಮಾಡೋಂಗಿಲ್ಲ. ಆದರೂ ಕೂಡ ಎದ್ದೆದ್ದು ಮಾಡ್ತಿರ್ತಾರೆ, ಮಾಡಬೇಡ್ರಿ ಮಮ್ಮಿ ಅಂತ ಅಂದ್ರೂ ಅವರು ವರ್ಕೋಹಾಲಿಕ್ ತುಂಬಾ, ಮನೆ ಹೌಸ್ ಹೋಲ್ಡ್ಸ್ಲೆ ತುಂಬಾ ಅವ್ರಿಗೆ ತುಂಬ ಮಾಡಬೇಕು ಅಂತ. ಸೊ ಈ ರೀತಿ ನಡೀತಿದೆ ಫ್ರೆಂಡ್ಸ್. ಆಫ್ ಮಾಡಿದೆ, ನೀರು ಬಿಟ್ಟೆ ಇಲ್ಲ ನೋಡ್ರಿ, ಮೋಟ್ರ್ ಸ್ವಿಚ್ ಆನ್ ಮಾಡಿ ಮತ್ತೆ ಈಗ ಆಫ್ ಮಾಡೋಕೆ ಬಂದಿದ್ದಾರೆ. ನಾನು ಅಷ್ಟೊತ್ತಿಗೆ ಆಫ್ ಮಾಡಿದ್ದೆ. ಈ ರೀತಿ ನಮ್ಮ ಮಮ್ಮಿ. ಸೊ ಫ್ರೆಂಡ್ಸ್, ಇನ್ನೇನು ಸಮಾಚಾರ? ನಾನು ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಸ್ವಲ್ಪ ಇದೆ, ಅವಾಗ ಬಿಸಿ ನೀರು ಸಿಪ್ ಮಾಡ್ತಾನೆ ಇರ್ತೀನಿ. ಸೊ ನನ್ನ ಚಾನಲಲ್ಲಿ ನಾನು ಇತ್ತೀಚೆಗೆ ಪಬ್ಲಿಷ್ ಮಾಡಿರುವಂತಹ ಸ್ಕಿನ್ ದಟ್ ಮೀನ್ಸ್ ಫೇಶಿಯಲ್ ಸ್ಕಿನ್ ಕೇರ್ ಹಾಗೂ ರೀಸೆಂಟ್ಲಿ ನಿನ್ನೆ ಇನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಹೇರ್ ಕೇರ್ ವಿಡಿಯೋಸ್ನ ನೋಡೋದನ್ನ ಮರಿಬೇಡಿ. ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಯೂಸ್ಫುಲ್. ಸೊ ಇವತ್ತಿನ ಕಿಚನ್ ಹ್ಯಾಕ್ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಬೇಡ ಬನ್ನಿ. ನಾನು ಫ್ರೆಶ್ ಪುದೀನ ಸೊಪ್ಪನ್ನು ಕೊಂಡ್ಕೊಂಡಿದ್ದೆ. ಹೆಚ್ಚು ಕಮ್ಮಿ ಒಂದು 3 ಪುದೀನ ಸೊಪ್ಪಿನ ಕಟ್ಟು. ಅದನ್ನ ಎಕ್ದಮ್ ನಾವು ಯೂಸ್ ಮಾಡೋಕ್ಕಾಗಲ್ಲಲ್ವ, ಎಲ್ಲ ಕೊಳ್ತೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಸೊ ಅದನ್ನ ನಾನು ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದರ ಒಂದು ಕಡ್ಡಿಗಳೆಲ್ಲ ರಿಮೂವ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಈ ರೀತಿ ನಾನು ಪ್ಲೇಟಲ್ಲಿ ಹರಡಿಬಿಟ್ಟು ಮನೆಯೊಳಗೇ ಫ್ಯಾನ್ ಕೆಳಗಡೆ ಎಲ್ಲಿ ಲಿವಿಂಗ್ ರೂಮ್ ಇರುತ್ತಲ್ಲ ಅಲ್ಲಿ ನಾನು ಇದನ್ನ ಒಣಗಿಸೋಕೆ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಇದು ನಮ್ಮ ಮಮ್ಮಿಯ ಟಿಪ್ ಅಂತಲೇ ಹೇಳ್ತೀನಿ. ಸೊ ನೋಡಿ, ಇದು ಗ್ರೀನಿಶ್ ಆಗೇ ಇದೆ, ಇದು ಬ್ಲ್ಯಾಕ್ ಆಗಿಲ್ಲ. ಈ ಚಿಕ್ಕ ಚಿಕ್ಕ ಕಡ್ಡಿಗಳಿದ್ರೆ ಬೇಕಾದರೆ ನೀವು ತೆಗೆದು ಹಾಕೊಂಬಿಡಿ. ಆಬ್ವಿಯಸ್ಲಿ ಲಿವಿಂಗ್ ರೂಮಲ್ಲಿ ನಾವು ಇದ್ದೇ ಇರ್ತೀವಿ, ಫ್ಯಾನ್ ಅಂತೂ ಆನ್ ಇದ್ದೇ ಇರುತ್ತೆ ಅಲ್ವಾ. ಅಲ್ಲೇ ಒಂದು ಟೇಬಲ್ ಮೇಲೆ ಅಥವಾ ಚೇರ್ ಮೇಲೆ ಅಥವಾ ಸ್ಟೂಲ್ ಮೇಲೆ ಈ ರೀತಿ ನೀವು ಪುದೀನ ಸೊಪ್ಪನ್ನು ಹರಡ್ಕೊಂಡು ಇಟ್ಬಿಟ್ರೆ ಅಟ್ಲೀಸ್ಟ್ 3 ಡೇಸ್ ಇದು ಹಾಗೇ ಒಣಕೊಂಡ್ಬಿಡುತ್ತೆ. ಸ್ವಲ್ಪನೂ ತೇವಾಂಶ ಹಸಿ ಇರಬಾರ್ದು, ಈ ರೀತಿ ಸಂಪೂರ್ಣ ಡ್ರೈ ಆಗಿಬಿಡುತ್ತೆ. ಇದು ಕಡ್ಡಿಗಳಿದ್ರೆ ಲಾಸ್ಟಿಗೆ ತೆಳುವಾಗಿರುವಂತಹ ಕಡ್ಡಿಗಳಿದ್ರೆ ಅದನ್ನ ನೀವು ತಗೊಂಬಿಡಿ. ಈ ರೀತಿ ಕಡ್ಡಿಗಳಿರಬಾರ್ದು. ಕಡ್ಡಿಗಳಿಂದ ಬಿಡಿಸ್ಕೊಂಡೇ ನಾನು ಇದನ್ನೆಲ್ಲ ಹರಡ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟ ಕಡ್ಡಿ ಇದ್ದರೆ ನೀವು ತಗೊಂಬಿಡ್ರಿ. ಪದೇ ರಿಪೀಟ್ ಮಾಡ್ತಿದ್ದೀನಿ, ಯಾಕಂದರೆ ನೀವು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತ. ಈ ರೀತಿ ಸ್ವಲ್ಪ ಕೈಯಿಂದನೇ ಜಸ್ಟ್ ಮ್ಯಾಶ್ ಮಾಡ್ಕೊಳ್ಳಿ. ಓಕೆ, ಕ್ರಷ್ ಅಂತ ಅಂತೀವಿ, ಕ್ರಷ್ ಮಾಡ್ಕೊಳ್ಳಿ ಕೈಯಿಂದ ಸ್ಮೂತಾಗಿ. ನೆಕ್ಸ್ಟ್ ಇದನ್ನ ಈಗ ನಾನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಹಾಕೋದು ಬೇಡ, ಮತ್ತು ಇದು ಮಾತ್ರ ಅಷ್ಟೇ. ಈಗ ಇದನ್ನ ನಾನು ಫೈನ್ ಪೌಡ್ರನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಈಗ ನಮಗೆ ಮಿಂಟ್ ಲೀವ್ಸ್ ಪೌಡರ್ ಅಥವಾ ಪುದೀನ ಸೊಪ್ಪಿನ ಪೌಡರ್ ರೆಡಿ ಇದೆ. ನಾನು ಈಗಾಗಲೇ ಹೇಳಿರೋ ಹಾಗೆ ಇದನ್ನ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡಬಹುದು. ತುಂಬಾ ಬೆಸ್ಟ್ ಹಾಗೂ ತುಂಬ ಫ್ರೆಶ್ ಇರುತ್ತೆ. ನನಗಂತೂ ಎಷ್ಟು ಚೆನ್ನಾಗಿ ಅದ್ರ ಸ್ಮೆಲ್ ಬರ್ತಿದೆ ಅಂದರೆ, ಫ್ರೆಶ್ ಸ್ಮೆಲ್ ಬರ್ತಾ ಇದೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದೇ ಸ್ಟೆಪ್ ಯೂಸ್ ಮಾಡಿ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪೆಲ್ಲ ರೇಟ್ ಆದಾಗ ಈ ರೀತಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಟ್ರೈ ಮಾಡಿ. ಓಕೆ, ಇದನ್ನ ಈಗ ಒಂದು ಬಾಕ್ಸಲ್ಲಿ ಅಥವಾ ಕಂಟೈನರಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು, ಏನೇನೂ ಆಗಲ್ಲ. ಈಗ ನಾನು ಇದನ್ನ ಬಾಕ್ಸ್ ಕ್ಲೋಸ್ ಮಾಡಿ ಇದನ್ನ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಕೂಡ ಯೂಸ್ ಮಾಡಿ. ಓಕೆ, ನೋಡ್ಬೋದಲ್ಲ ಫ್ರೆಂಡ್ಸ್, ತುಂಬಾ ಈಸಿ ಇದು. ಆ್ಯಸ್ ಐ ಟೋಲ್ಡ್ ಯು, ಎಲ್ಲದಕ್ಕೂ ತುಂಬ ಪಲ್ಯಗಳಿಗಾಗಿರ್ಬೋದು, ಪುದೀನ ಚಟ್ನಿಗೂ ಹಾಕೋಬೋದು, ಆ್ಯಂಡ್ ದೆನ್ ಪಲಾವ್ಗೆ ಹಾಕೋಬೋದು. ಪಲಾವ್ ಮಾಡಬೇಕಾದ್ರೆ ಎಗ್ ರೈಸ್ ಕೂಡ ಈ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೋಬೋದು. ಮಾಡಬೇಕಾದ್ರೆ ಎಗ್ ರೈಸ್ ಮಾಡಬೇಕಾದ್ರೆ ಮನೆಯಲ್ಲಿ ಮಸಾಲ ರೈಸ್ ಮಾಡಬೇಕಾದ್ರೂ ಹಾಕೋಬಹುದು. ಪಲ್ಯಗಳು ಅಂತ ಹೇಳಿದೆ.
ಈ ರೀತಿ ಎಲ್ಲದಕ್ಕೂ ಯೂಸ್ ಆಗ್ಬಿಡುತ್ತೆ. ಈ ರೀತಿ ಇನ್ಸ್ಟೆಂಟಾಗಿ ಮಾಡಿಟ್ಕೊಂಡ್ಬಿಟ್ರೆ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ. ಸೊ ಇದನ್ನ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೂ ಒಳ್ಳೆ ತುಂಬ ಬೆನಿಫಿಟ್ ಆಗುತ್ತೆ ಕಿಚನಲ್ಲಿ. ಮಾರ್ಕೆಟಲ್ಲಿ ತೆಗೆದುಕೊಂಡು ಬರ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ, ಬಟ್ ಮನೆಯಲ್ಲಿ ಫ್ರೆಶ್ ಆಗಿರುವಂತಹ ನಮ್ಮ ಕೈಯಾದ ನಾವೇ ಕೊಂಡ್ಕೊಂಡು ಬಂದಿರುವಂತಹ ಮಿಂಟ್ ಲೀವ್ಸ್, ದಟ್ ಮೀನ್ಸ್ ಪುದೀನ ಸೊಪ್ಪನ್ನು ಈ ರೀತಿ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹೇರ್ ಕೇರ್ ಜೀವನ ಪರ್ಯಂತ ಬಿಳಿ ಕೂದಲು ಬರದೇ ಇರುವಂತಹ ಒಂದು ಬೆಸ್ಟ್ ಹೇರ್ ಕೇರ್ ಸೊಲ್ಯೂಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಇಫ್ ಪಾಸಿಬಲ್. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ ಹಾಗೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ವೀಕೆಂಡ್, ಟೇಕ್ ಕೇರ್, ಬಾಯ್.